ಈ ದೇಶಕ್ಕೆ ರಾಷ್ಟ್ರಕ್ಕೆ ನೀವು ಅರ್ಥಪೂರ್ಣವಾದಂತಹ ಒಂದು ಕೊಡುಗೆಯನ್ನು ಕೊಡಬೇಕಾ? ಹಾಗಾದರೆ RSS ಅನ್ನು ಬಿಟ್ಟು ನೀವು NCCಗೆ ಸೇರಿ ಅಂತ ಹೇಳ್ತಾ ಇದ್ದಾರೆ. ಈ ವಿಚಾರವನ್ನು ಹೇಳುವ ಮೂಲಕ ಮತ್ತೆ RSSಗೆ ಪ್ರಿಯಾಂಕ ಖರ್ಗೆ ಮಾತಿನ ಪೆಟ್ಟನ್ನು ಕೊಟ್ಟಿರುವಂಥದ್ದು. ನೀವು ದೇಶಕ್ಕೆ ಏನಾದರೂ ಒಂದು ಅರ್ಥಪೂರ್ಣವಾದಂತಹ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಮನಸ್ಸಲ್ಲಿದ್ದರೆ ನೀವು RSSಗೆ ಸೇರಿದ ಬಿಟ್ಟು NCCಗೆ ಸೇರಿ ಅಂತ ಪ್ರಿಯಾಂಕ ಖರ್ಗೆ ಹೇಳ್ತಾ ಇದ್ದಾರೆ. ಯುವಕರಿಗೆ ಸಚಿವ ಪ್ರಿಯಾಂಕ ಖರ್ಗೆ ಈ ರೀತಿಯಾದಂತಹ ಒಂದು ಕರೆಯನ್ನು ಕೊಟ್ಟಿರುವಂಥದ್ದು. ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ. ಪ್ರಿಯಾಂಕ ಖರ್ಗೆ ದೇಶಭಕ್ತಿ ರಾಷ್ಟ್ರೀಯತೆಯ ಒಂದು ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ನೀವು ಬಯಸ್ತೀರಾ, ತಿಳ್ಕೊಳ್ಳೋಕೆ ಬಯಸ್ತೀರಾ ನೀವು? ಹಾಗಾದರೆ ಉತ್ಸುಕರಾಗಿರುವಂತಹ ಯುವಕರು ಏನು ಮಾಡಬೇಕು? ನೀವು RSS ಅನ್ನು ಸೇರೋದು ಬಿಟ್ಟು NCCಗೆ ಸೇರಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾನು ಕೂಡ 5 ವರ್ಷಗಳಿಗೂ ಕೂಡ ಹೆಚ್ಚಿನ ಕಾಲ NCCಯಲ್ಲಿ ಇದ್ದೆ, ವಿಂಗ್ನಲ್ಲಿ ಇದ್ದೆ. ಇದು ನಾಯಕತ್ವ ಮತ್ತು ವ್ಯಕ್ತಿತ್ವ ರಾಷ್ಟ್ರೀಯತೆಯ ಒಂದು ಜ್ಞಾನ ಏನಿದೆ ಪ್ರಜ್ಞೆಯನ್ನು ಜಾಸ್ತಿ ಮಾಡುತ್ತೆ. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಬದ್ಧತೆ ಮತ್ತು ಸಮಗ್ರತೆಯನ್ನು ಜಾಸ್ತಿಗೊಳಿಸ್ತಾ ಹೋಗುತ್ತೆ. ದೇಶಕ್ಕೆ ಸೇವೆಯನ್ನು ಸಲ್ಲಿಸಲು ಯುವಕರನ್ನು ಸಿದ್ಧಪಡಿಸುತ್ತೆ ಇದು NCC ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತೆ RSSನನ್ನು ಕೆಣಕುವಂಥ ಅಥವಾ ಅದಕ್ಕೆ ಕುಟುಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ಪ್ರಿಯಾಂಕ ಖರ್ಗೆ. ಯಾಕೆಂದರೆ RSSಗೆ ಸೇರೋದನ್ನು ಬಿಟ್ಟು ನೀವು NCCಗೆ ಸೇರಿ. NCCಯಲ್ಲಿ ಬೇರೆ ರೀತಿಯಾದಂಥ ಅಂದರೆ ಯೋಚನೆಗಳು ಬೇರೆ ರೀತಿಯಾಗಿದೆ. ಅದು ದೇಶಕ್ಕೆ ಹೊಳಿತಾಗುವಂತಹ, ದೇಶಕ್ಕೆ ಸೇವೆಯನ್ನು ಮಾಡುವಂತಹ ರೀತಿಯಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ರೆಡಿ ಮಾಡುತ್ತೆ NCC. ಬರೀ ನೀವು RSSಗೆ ಸೇರಿದರೆ ಏನಾಗುತ್ತೆ? ಅಲ್ಲಿ ನಿಮಗೆ ಪಥಸಂಚಲನವನ್ನು ಮಾಡೋದು ಮತ್ತು ಹಿಂದುತ್ವದವಾಗಿ ತಲೆಗೆ ಜಾಸ್ತಿ ತುಂಬುವಂಥ ಕೆಲಸ ಆಗುತ್ತೆ. ಅದರ ಒಂದು ಚಿಂತನೆಗಳು ಬೇರಿದೆ. ಆದರೆ NCC ಅನ್ನುವಂಥದ್ದು ಏನಿದೆ ನಿಜಕ್ಕೂ ಕೂಡ ಅದು ದೇಶಕ್ಕೆ ನೀವು ಯಾವ ರೀತಿಯಾದಂತಹ ಒಂದು ಉತ್ತಮವಾದ ಸೇವೆಯನ್ನು ಮಾಡಬೇಕು ಅಥವಾ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಇರುತ್ತಲ್ಲ ಅದನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ಆ ರೀತಿಯಾಗಿ ನಿಮಗೆ ಬೆಂಬಲ ಕೊಡುತ್ತೆ. ಅದೇ ರೀತಿಯಾಗಿ ನಿಮ್ಮನ್ನು ತಯಾರು ಮಾಡ್ತಾ ಹೋಗುತ್ತೆ NCC ಅಷ್ಟೊಂದು ಪ್ರಭಾವಿಯಾಗಿದೆ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ RSS ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ RSSಗೂ NCCಗೂ ಇರುವಂತಹ ವ್ಯತ್ಯಾಸವನ್ನು ಮತ್ತು ದೇಶ ಪ್ರೇಮವನ್ನು ಇಲ್ಲಿ ತಿಳಿಸ್ತಾ ಇರುವಂಥದ್ದು. ದೇಶದ ಯುವಕರೇನಿದ್ರಿ ನೀವೆಲ್ಲರೂ ಕೂಡ NCCಗೆ ಸೇರಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರ ಈ ಒಂದು ಮಾತು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ನಿಜ ಅನಿಸಿದ್ರು ಕೂಡ ಇದನ್ನು RSS ಒಪ್ಪುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಏನಿದೆ ಅದರಲ್ಲಿ ಪೋಸ್ಟ್ ಮಾಡಿದ್ದಾರೆ. ದೇಶಭಕ್ತಿ ರಾಷ್ಟ್ರೀಯತೆಯ ಒಂದು ಮೌಲ್ಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ನಿಜವಾಗಿಯೂ ಕೂಡ ನೀವು ದೇಶ ಪ್ರೇಮಿಗಳು ಆಗಬೇಕು ಅಂದರೆ, ಆಗೋಕ್ಕೆ ಬಯಸಿದರೆ ನೀವು NCCಗೆ ಸೇರಿ. ಯಾರು ನಿಮ್ಮಲ್ಲಿ ಸಾಕಷ್ಟು ಉತ್ಸಾಹ ಇದೆ ನೀವು ಹೋಗಿ ಒಂದು RSSಗೆ ಸೇರುವಂತಹ ಬದಲು NCCಗೆ ಸೇರಿ ಅಂತ ಪ್ರಿಯಾಂಕ ಖರ್ಗೆ ಹೇಳ್ತಾರೆ. ಯಾಕಂತಂದರೆ ನಾನು ಸುಮ್ಮನೆ ಈ ಒಂದು ಮಾತನ್ನು ಹೇಳ್ತಾ ಇಲ್ಲ, ಸ್ವತಃ ನಾನು ಕೂಡ NCCಯಲ್ಲಿದ್ದೆ 5 ವರ್ಷಗಳಿಗೂ ಹೆಚ್ಚಿನ ಕಾಲ ಅಂತ ಪ್ರಿಯಾಂಕ ಖರ್ಗೆ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.